ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನುಗ್ಗೆ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಒಂದು ಕುಕ್ಕರಲ್ಲಿ 1 ಚೊಂಬಷ್ಟು ನೀರು ಹಾಕ್ಕೊಳ್ಳಿ. 2 ಟೊಮೊಟೊ ಹಾಕ್ಕೊಂಡು ನೀವು ಬಿಡಿಸ್ಕೊಂಡಿರ್ತೀರಲ್ಲ ನುಗ್ಗೆ ಸೊಪ್ಪು, ಅದನ್ನು ಕುಕ್ಕರಲ್ಲಿ ನೀರಲ್ಲಿ ಹಾಕ್ಕೊಂಡು 2 ಬದನೆಕಾಯಿ, ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಈ ಸೊಪ್ಪೇಸ್ಬೇಕಾದ್ರೆ ಉಪ್ಪು ಹಾಕೋತಿರಲ್ಲ ಅದೇ ಲಾಸ್ಟು, ಮತ್ತೆ ಎಲ್ಲೂ ಉಪ್ಪು ಹಾಕ್ಕೊಳ್ಳಲ್ಲ ಸಾಂಬಾರಿಗೆ. ಆಮೇಲೆ ಒಂದು ಹಿಡಿಯಷ್ಟು ಬೇಳೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೆಳಗಂದು 2 ವಿಜಿಲ್ ಕೂಗಿಸ್ಕೊಳ್ಳಿ ಸಾಕು. ಆಮೇಲೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಒಂದು ಬಾಣಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಗ್ಗರಣೆಗೆ 2 ಈರುಳ್ಳಿ ಹಾಕಿ, ಆಮೇಲೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು, ನಾನಿಲ್ಲಿ 7 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. 1 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದನ್ನು ಕಂದು ಬಣ್ಣ ಬರೋವರೆಗೂ ಇಷ್ಟನ್ನು ಹುರ್ಕೊಂಡು ನೆಕ್ಸ್ಟ್ ಮಿಕ್ಸಿ ಬಾಕ್ಸ್ಗೆ ನೀವು ಹುರ್ಕೊಂಡಿರ್ತೀರಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹುರ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಡು ನೀವು ಈ ಕಡೆ ಬೇಯಿಸ್ಕೊಂಡಿರ್ತೀರಲ್ಲ ಸೊಪ್ಪು, 2 ಟೊಮೊಟೊ ಹಾಕ್ಕೊಂಡಿರ್ತೀರಲ್ಲ ಆ ಟೊಮೊಟೊ, 2 ಬದನೆಕಾಯಿ, ಸ್ವಲ್ಪ ಸೊಪ್ಪು ಬೇಕಾಗಿರೋದು ಮೀನು ಸೊಪ್ಪು ಹಾಕ್ಕೊಳ್ಳಿ, ಬೇಯಿಸಿರೋ ಸೊಪ್ಪು. ಆಮೇಲೆ ಯಾವುದೇ ರೀತಿ ನೀರು ಹಾಕ್ಕೊಳ್ದೇ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಕಿರುತ್ತಲ್ಲ ಸೊಪ್ಪು ನೀರು, ಅದನ್ನು ಒಂದು ತಪ್ಪಲೆಗೆ ಬಸ್ಕೋಬೇಕು. ಆ ನೀರೆಲ್ಲ ಅದೇ ನಮಗೆ ಸಾಂಬಾರಿಗೆ ಹಾಕಬೇಕಾಗಿರೋದು. ಆ ನೀರನ್ನೆಲ್ಲ ಬಸ್ಕೊಂಡು ನೀವು ಮಿಕ್ಸಿಗೆ ರುಬ್ಕೊಂಡಿರ್ತೀರಲ್ಲ ಆ ಸೊಪ್ಪು ನೀರಲ್ಲಿ ಹಾಕ್ಕೋಬೇಕು. ಸೊಪ್ಪು ನೀರೆಲ್ಲ ಚೆಲ್ಲಕ್ಕೆ ಹೋಗ್ಬಿಡಿ, ಅಷ್ಟು ನೀರಿಗೂ ಹಾಕಿ ನೀವು, ಏಕೆಂದರೆ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀರ, ಒಂದು ಚೊಂಬಷ್ಟು, ಅದು ನೀರೇ ಸೊಪ್ಪೆಲ್ಲ ಬೆಂದು ಅಷ್ಟಾಗಿರುತ್ತೆ ಸೊಪ್ಪು ನೀರು. ಆ ಸೊಪ್ಪು ಇರುತ್ತಲ್ಲ ಆ ಸೊಪ್ಪಿಗೆ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಜಾಸ್ತಿನೇ ಹಾಕ್ಕೊಳ್ಳಿ, ಸೊಪ್ಪು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಸೊಪ್ಪಲ್ಲಿರುತ್ತಲ್ಲ ಸೊಪ್ಪು ನೀರು, ಅದನ್ನು ನೀವು ಸಾಂಬಾರು ಮಸಾಲೆ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಹಿಂಡ್ಕೋಬೇಕು. ಎಲ್ಲನೂ ಇದೇ ರೀತಿ ಹಿಂಡ್ಕೊಂಡು ಈಗ ಸೊಪ್ಪು ಒಗ್ಗರಣೆ ಹಾಕಬೇಕು. ಮತ್ತೆ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ತಕ್ಕಷ್ಟು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಆ ಒಗ್ಗರಣೆನ ಸ್ವಲ್ಪ ತಗೊಂಡು ಸಾಂಬಾರು ಮಾಡ್ಕೊಂಡಿರ್ತೀರಲ್ಲ ಆ ಸಾಂಬಾರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಕಿರೋ ಒಗ್ಗರಣೆಗೆ ನೀವು ಸೊಪ್ಪು ಹಿಂಡ್ಕೊಂಡಿರ್ತೀರಲ್ಲ ಆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಕುಕ್ಕರ್ಗೆ ಸಾಂಬಾರು ಹಾಕ್ಕೊಳ್ಳಿ. ಜಾಸ್ತಿ ಹೊತ್ತೆಲ್ಲ ಸಾಂಬಾರೆಲ್ಲ ಕುದಿಸೋಕ್ಕೆಲ್ಲ ಹೋಗಬಾರ್ದು, 1 ನಿಮಿಷ ಕಾಯಿಸಬೇಕು. ಸಾಂಬಾರು ರೆಡಿ ಆಯಿತು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.